ಜನವರಿ 16 ತಾರೀಕು ಬೀದರ್ ನಗರದಲ್ಲಿ ನಡೆದಂತಹ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಜೊತೆಗೆ ಏನು ಸಿಎಂಎಸ್ ಏಜೆನ್ಸಿಯ ಇಬ್ಬರು ಎಟಿಎಂ ಸಿಬ್ಬಂದಿಗಳು ಕೂಡ ಗಾಯವಾಗಿತ್ತು. ಅದರಲ್ಲಿ ಓರ್ವ ಮೃತನಾದರೆ ಇನ್ನೋರ್ವ ಹೈದರಾಬಾದ್ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಈಗ ಸ್ವತಃ ಏನು ಲಾಡಗೆರೆ ಗ್ರಾಮದಲ್ಲಿ ಏನೋ ಮನೆಗೆ ಬಂದಿರುವಂಥದ್ದು. ಈಗ ಗಾಯಾಳು ಶಿವಕುಮಾರ್ ಗುನ್ನಳ್ಳಿ ಕೂಡ ನಮ್ಮ ಜೊತೆ ಇದ್ದಾರೆ, ಇಲ್ಲೇ ಇದ್ದಾರೆ. ಅವ್ರನ್ನ ದೃಶ್ಯಗಳು ನೋಡ್ತಾ ಇರ್ಬೋದು. ಏನು ಈ ವ್ಯಕ್ತಿಯನ್ನು ಗುಂಡೇಟಿಗೆ ಗಾಯಗೊಂಡು ಹೈದರಾಬಾದ್ KR ಆಸ್ಪತ್ರೆಯಲ್ಲಿ ಸುಮಾರು 10 ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆದುಕೊಂಡು ಈಗ ವಾಪಸ್ ಮನೆಗೆ ಬಂದಿರುವಂಥದ್ದು. ಈಗಾಗಲೇ ದೃಶ್ಯಗಳು ನೀವು ನೋಡ್ತಾ ಇರ್ಬೋದು. ಏನು ಗುಂಡೇಟು ಯಾವ ರೀತಿ ಕೈಗೆ ಮತ್ತು ಇದು ಎದೆ ಭಾಗಕ್ಕೆ ಗುಂಡೇಟು ಪಡೆದಿತ್ತು ಆ ದೃಶ್ಯಗಳನ್ನು ಕೂಡ ನಾವು ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ವಿ. ಏನು ಈ ಭಾಗದಲ್ಲಿ ಏನು ಶಿವ ಗುನ್ನಳ್ಳಿ ಅವರಿಗೆ ಗುಂಡು ಬಡಿದಿತ್ತು. ಈ ಗುಂಡು ತಗಲಿ ಸೊಂಟದ ಮೂಲಕವಾಗಿ ಆ ಗುಂಡು ಪಾರಾಗಿತ್ತು. ಆದರೆ ತೀವ್ರತರವಾದ ಗಾಯವಾದ ಬೆನ್ನಲ್ಲೇ ಅವರು ಏನು ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ನ KR ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ರು. ಈಗ ಗಾಯಾಳುವನ್ನೇ ಕೂಡ ನಾನು ಮಾತಾಡಿಸ್ತೀನಿ. ಈಗ ಅವ್ರದ್ದು ಆ ಘಟನೆ ಏನಾಯಿತು, ಆ ಘಟನೆ ದಿನ ಏನೇನಾಯಿತು ಮತ್ತು ಯಾವ ಥರ ಶೂಟರ್ ಮಾಡಿದ್ರು ಅನ್ನೋದನ್ನು ಅವ್ರ ಬಂದನೇ ಕೇಳೋಣ. ಸರ್, ಅವತ್ತು ಏನಾಯಿತು ಅಂದರೆ ಘಟನೆ ಜನವರಿ 16 ತಾರೀಕು ಯಾವ ರೀತಿ ಬಂದರು, ಯಾವ ರೀತಿ ಗುಂಡು ಹೊಡೆದ್ರು ಅಂತ ನಿಮಗೆ? ದೊರಡೆಗಾರರು ಬಂದರು ಸರ್. ಹೆಂಗೆ ಬಂದರು ಏನೂ ಗೊತ್ತಾಗಿಲ್ಲ. ನಾವು ಹಣ ತಗೊಂಡು ಬರ್ತಾಯಿದ್ದೀವಿ ಬ್ಯಾಂಕಿಂದ. ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ಬಂದರು, ಫೈರ್ ಮಾಡ್ತಾಯಿದ್ರು ಕ್ರಿಮಿನಲ್ಸು ವಿತೌಟ್ ಎನಿ. ಯಾರು ಎಲ್ಲರೂ ನೋಡ್ತಾಯಿದ್ರು ಸರ್, ಯಾರು ಏನೂ ಮಾಡಿಲ್ಲ. ಫೈರ್ ಮಾಡಿದ್ರು, ದುಡ್ಡು ತೊಗೊಂಡು ಹೋಗ್ಬಿಟ್ರು ಸರ್. ನನಗೆ 2 ಬುಲೆಟು ಫೈರ್ ಮಾಡಿದ್ರು, ಮಿಸ್ ಮಾಡಿಕೊಂಡೆ ಸರ್. ಏನೋ ಒಂದು ನಂದು ಗುಂಡಿಗೆ ಹತ್ತಿತು. ಆಮೇಲೆ ಅವನಿಗೆ ಕಣ್ಣ ಖಾರ ಹಾಕಿ ಅವನಿಗೂ ಇದು ಮಾಡಿದ್ರು. ಅವನು ಅಲ್ಲೇ ಅವನು ಬೇವುಸ್ ಬಿದ್ದು ಸರ್. ಹಣ ತೊಗೊಂಡು ಹೋಗ್ಬಿಟ್ರು ಸರ್ ಅವರು ದರೋಡೆಗಾರರು. ಹಣ ನೋಡಿ ಸರ್ 89 ಲಕ್ಷ ಇತ್ತು. ಆ ಹಣ ತೊಗೊಂಡು ಹೋಗ್ತಾಯಿದ್ದೀವಿ. ಅವರು ಗಾಡಿಯಲ್ಲಿನ ಎಂಟ್ರಿನೂ ಆಗ್ತಾಯಿದ್ದಿಲ್ಲ ಸರ್. ಅಲ್ಲಿ ಬಂದುಬಿಟ್ಟು ಫೈರ್ ಮಾಡ್ತಾಯಿದ್ರು ಸರ್. ಮಾಡಿ ಹಣ ತೊಗೊಂಡು ಹೋದ್ರು ಸರ್ ಅವರು. ಗನ್ಮ್ಯಾನ್ ಇರಲಿಲ್ಲ ಸರ್ ಅವತ್ತು. ಗನ್ಮ್ಯಾನ್ ಏನೋ ಅವ್ರಿಗೇನೋ ಪ್ರಾಬ್ಲಮ್ ಇತ್ತಂತ ಅವತ್ತು ಗನ್ಮ್ಯಾನ್ ಇದ್ದಿಲ್ಲ ಸರ್. ಅವತ್ತು ಈ ಥರ ಘಟನೆ ಆಗಿದೆ ನೋಡಿ ಸರ್. ಇಲ್ಲ ಅವತ್ತೊಂದು ದಿವಸ ಇರಲಿಲ್ಲ ಸರ್. ಮುಂಚೆ ಯಾವಾಗನೂ ಬರ್ತಾರೆ, ಅವತ್ತೊಂದು ದಿವಸ ಇದ್ದಿಲ್ಲ ಸರ್. ಈ ಥರ ಘಟನೆ ಬೀದರಲ್ಲಿ ಮೊಟ್ಟ ಮೊದಲು ಬಾರಿಗೆ ನಡೆದಿದೆ ಸರ್. ಇದು ನಮ್ಗೆ ತುಂಬ ಗಂಭೀರ ಗಾಯ ಕೊಟ್ಟಿದೆ. ನನಗಂತೂ ತುಂಬ ಗಂಭೀರ ಗಾಯ ಕೊಟ್ಟಿದೆ. ಪುನರ್ಜನ್ಮ ಆಗಿದೆ ನಂದು. ಇವಾಗ ಬುಲೆಟ್ ಹತ್ತಿ ನಂದು ಎದೆಯಲ್ಲಿ ಪೂರ ತುಂಬಾ ಗಾಯ ಆಗಿದೆ, ನೋಡಬಹುದು ನೀವು. ಮತ್ತು ನನಗೆ ಸರ್ಕಾರಕ್ಕೆ ಕೇಳೋದೇನೆಂದರೆ, ನನ್ನ ಆರ್ಥಿಕ ವ್ಯವಸ್ಥೆ ಪರಿಸ್ಥಿತಿ ಎಲ್ಲ ಕಟ್ಟುನಿಟ್ಟು ನೋಡಿ ನನಗೆ ಒಂದು ಜಾಬ್ ಕೊಡಿಸಿ ಅಂತ ಕೇಳ್ಕೊಳ್ಳೋ ಸರ್. ಯಾಕಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಸೊ ನಮ್ಮದು ತಂದೆಯರಿಗೆ ಕೂಡ ಪ್ಯಾರಲೈಸಿಸ್ ಆಗಿದೆ. ದಯವಿಟ್ಟು ನಾನು BCA ಮುಗಿದಿದೆ, ನನಗೊಂದು ಜಾಬ್ ಕೊಡಿಸ್ಬೇಕಂತಂದು ಸರ್ಕಾರಕ್ಕೆ ನ್ಯೂಸ್ ಪ್ರಕಾರನ ಅಧ್ಯಯನ ಏನು ಮಾಡೋದಂದ್ರೆ ಸರ್, ನನಗೊಂದು ಜಾಬ್ ಕೊಡಿಸಿ ಅಷ್ಟೇ. ನನಗೆ ಹಣ ಸಹಾಯ ಏನು ಬೇಡ, ನನಗೆ ಜಾಬ್ ಕೊಡಿಸಿ ಸರ್. ನನಗೊಂದು ಗೋರ್ಮೆಂಟ್ ಜಾಬ್ದು ಉಚ್ಛೇದನ ಇದೆ, ಅದೇ ನನ್ನ ಆಸೆ. ಅವ್ರು ಮಾಡ್ತಾರಂತೆ ನನಗೆ ನಂಬಿಕೆ ಕೂಡ ಇದೆ. ಸರ್ಕಾರದ ಹಣ ಉಳಿಸ್ಲಿಕ್ಕೆ ಹೋಗಿ ನಮ್ಮ ಜೀವ ಹೋಗಿ ಪುನರ್ಜನ್ಮ ಆಗಿದೆ ಸರ್ ನಮ್ಮದು. ಸೊ ನನಗೇನು ಆಸರೆ ಅಂದರೆ, ಸರ್ಕಾರದಿಂದ ನಂಗೆ ದುಡ್ಡು ಬೇಡ, ಏನೂ ಬೇಡ. ನನಗೊಂದು ದಯವಿಟ್ಟು ಜಾಬ್ ಬೇಕು. ಒಂದು ಕೆಲಸ, ಗೋರ್ಮೆಂಟ್ ಕೆಲಸ, ಯಾವುದಾದ್ರೂ ಒಂದು ಕೆಲಸ ಕೊಡಿ ಸರ್. ಎಷ್ಟೇ ಇದೇ ಸ್ಪಷ್ಟನೆ ನಾನು ಮಾಡೋದು. ನ್ಯೂಸ್ ಫಸ್ಟ್ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ ಸರ್. ದಯವಿಟ್ಟು ಧನ್ಯವಾದಗಳು. ಇದಿಷ್ಟು ಏನೋ ಗಾಯಾಳು ಶಿವಕುಮಾರ್ ಗುನ್ನಳ್ಳಿ ಅವರ ಮಾತು. ಏನೋ ನ್ಯೂಸ್ ಫಸ್ಟ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಏನೋ ಕುಟುಂಬಕ್ಕೆ ನಾನೇ ಆಧಾರವಾಗಿದ್ದೆ, ಆಧಾರ ಸ್ತಂಭ ಆಗಿದ್ದೆ. ಈಗ ನಾನೇ ಚಿಕಿತ್ಸೆ ಏನೋ ಗಾಯಾಳಾಗಿರೋದ್ರಿಂದ ನನ್ನ ಏನೋ ಮನೆತನ ನಡೆಸೋದಕ್ಕಾಗಿ ಒಂದು ಗೌರ್ಮೆಂಟ್ ನೌಕರಿಯನ್ನು ಕೊಡಿಸ್ಬೇಕು ಅನ್ನುವಂಥ ಮಾತನ್ನು ನ್ಯೂಸ್ ಫಸ್ಟ್ ಮೂಲಕ ಕೇಳ್ಕೊಳ್ತಾ ಇರುವಂಥದ್ದು. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.